ಮೆಸ್ಸಿ ಕೋಲ್ಕತ್ತಾದಲ್ಲಿದ್ದರು. ನೆಚ್ಚಿನ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿಯನ್ನ ಕಣ್ತುಂಬಿಕೊಳ್ಬೇಕು ಎಂದು ನಿನ್ನೆ ರಾತ್ರಿಯಿಂದಲೇ ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದ್ದ ಹಲವು ಅಭಿಮಾನಿಗಳಿಗೆ ನಿರಾಸೆಯಾಯಿತು. ಡಿಸೆಂಬರ್ ಚಳಿಯನ್ನೂ ಲೆಕ್ಕಿಸದೆ ಮಧ್ಯರಾತ್ರಿ ಕಳೆದರೂ ಸುಮಾರು ಹೊತ್ತು ಕಾದು ತಮ್ಮ ನೆಚ್ಚಿನ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿಗೆ ಕೋಲ್ಕತ್ತಾದ ಅಭಿಮಾನಿಗಳು ಭವ್ಯ ಸ್ವಾಗತ ನೀಡಿದರು. ಭೇಟಿಗೆ ಮೆಸ್ಸಿ ಬಂದದ್ದು ಮಧ್ಯರಾತ್ರಿ 2:26ಕ್ಕೆ ಕೋಲ್ಕತ್ತಾಕ್ಕೆ ಬಂದಿಳಿದರು. 3 ದಿನ ಭಾರತದಲ್ಲಿ ಇರಲಿದ್ದಾರೆ. ಹ್ಯಾಟ್ ರೀಜೆನ್ಸಿ ಹೋಟೆಲ್ ಮುಂದೆ ಸೇರಿದ ಸಾವಿರಾರು ಮಂದಿ ಮೆಸ್ಸಿ ಮೆಸ್ಸಿ ಎಂದು ಕೂಗ್ತಿದ್ರು. ಹೋಟೆಲ್ನ ಲಾಬಿ ಅರ್ಜೆಂಟೀನಾ ಅಭಿಮಾನಿಗಳ ಕ್ಲಬ್ನಂತೆ ಕಾಣಿಸುತ್ತಿತ್ತು. ಆಕಾಶ ನೀಲಿ ಜರ್ಸಿ ಮತ್ತು ಧ್ವಜಗಳಿಂದ ಕೂಡಿತ್ತು. ಹಸುಗೂಸು ಹೊತ್ತ ತಾಯಂದಿರೂ ಮೆಸ್ಸಿಗಾಗಿ ಕಾದಿದ್ರು. ಕಾದು ಕಾದು ಸುಸ್ತಾಗಿದ್ದರೂ ಉತ್ಸಾಹ ಕಳೆದುಕೊಂಡಂತಿರಲಿಲ್ಲ. ಒಂದು ಕ್ಷಣವಾದರೂ ಮೆಸ್ಸಿಯನ್ನು ನೋಡಬೇಕು ಎಂದು ಬಂದಿದ್ದ ಅಭಿಮಾನಿಗಳಿಗೆ ಭಾರೀ ಭದ್ರತೆ ಇದ್ದಿದ್ದರಿಂದ ಅದು ಸಾಧ್ಯವಾಗಲಿಲ್ಲ. ಬಿಗಿ ಭದ್ರತೆಯೊಂದಿಗೆ ಏರ್ಪೋರ್ಟ್ನಿಂದ ನಿರ್ಗಮಿಸಿದ ಮೆಸ್ಸಿ ನಸುಕಿನ 3:30ಕ್ಕೆ ಹಿಂಬದಿ ಗೇಟ್ನ ಮೂಲಕ ಹೋಟೆಲ್ಗೆ ಪ್ರವೇಶಿಸಿದರು. ಹೋಟೆಲ್ ಮುಂದೆ ಕಾದಿದ್ದ ಸಾವಿರಾರು ಅಭಿಮಾನಿಗಳಿಗೆ ಆಶಾಭಂಗವಾಯಿತು. ಗಲ್ಫ್ ಸ್ಟ್ರೀಮ್ ವೀಕ್ ಖಾಸಗಿ ವಿಮಾನದಲ್ಲಿ ಬಂದ ಮೆಸ್ಸಿಯನ್ನ ಏರ್ಪೋರ್ಟ್ನ ಕೆಲ ಅದೃಷ್ಟವಂತ ಸಿಬ್ಬಂದಿಯಷ್ಟೇ ಕಣ್ತುಂಬಿಕೊಂಡರು. ಬಿಳಿ ಟಿ ಶರ್ಟ್ ಮೇಲೆ ಕಪ್ಪು ಸೂಟ್ ಧರಿಸಿದ್ದ ಅವರು ಪೊಲೀಸ್ ಪಹರೆ ಮಧ್ಯೆಯೇ ಹೋಟೆಲ್ಗೆ ತೆರಳಿದರು. ಅವರಿದ್ದ ವಿಮಾನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗುತ್ತಿದ್ದಂತೆಯೇ ಅಭಿಮಾನಿಗಳ ಹರ್ಷೋದ್ಗಾರ ಮೊಳಗಿತು. ಅಂತಾರಾಷ್ಟ್ರೀಯ ವಿಮಾನಗಳು ಆಗಮಿಸಿರುವ ಗೇಟ್ 4ರ ಸಮೀಪ ಅಭಿಮಾನಿಗಳ ದಂಡೇ ನೆರೆದಿತ್ತು. ಕೈಯಲ್ಲಿ ಬಾವುಟ ಹಿಡಿದಿದ್ದ ಅಭಿಮಾನಿಗಳ ಘೋಷಣೆಗಳು ಸಮುದ್ರದ ಅಲೆಯನ್ನು ಮೀರಿಸುವಂತಿತ್ತು. ಮೊಬೈಲ್ ಫ್ಲಾಶ್ ಲೈಟ್ ಬೆಳಗಿಸಿ ನೆಚ್ಚಿನ ತಾರೆಯನ್ನು ಅಭಿಮಾನಿಗಳು ಸ್ವಾಗತಿಸಿದರು. ಒಂದು ಕ್ಷಣವಾದರೂ ಮೆಸ್ಸಿಯನ್ನು ನೋಡಬೇಕು ಎಂದು ನೂಕುನುಗ್ಗಲು ಮಾಡುವ ಅಭಿಮಾನಿಗಳ ಸಂಖ್ಯೆಯೂ ದೊಡ್ಡದಿತ್ತು. ಮಕ್ಕಳನ್ನು ಭುಜದ ಮೇಲೆ ಹೊತ್ತುಕೊಂಡು ಬಂದವರೂ ಇದ್ದರು. ಫಲಕಗಳನ್ನು ಹಿಡಿದುಕೊಂಡು ಸ್ವಾಗತ ಕೋರಿ ಅಭಿಮಾನ ಮೆರೆದರು. ಅರ್ಜೆಂಟೀನಾ ಜರ್ಸಿ ಧರಿಸಿದ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು. ಡೋಲು ವಾದ್ಯಗಳ ಸಂಗೀತ ರಂಗು ಪಡೆದಿತ್ತು. ಇಡೀ ಏರ್ಪೋರ್ಟ್ನಲ್ಲಿ ಹಬ್ಬದ ವಾತಾವರಣ ಇತ್ತು. ಮೆಸ್ಸಿ ಮೆಸ್ಸಿ ಎನ್ನುವ ಕೂಗು ಇಡೀ ನಗರವನ್ನು ಆವರಿಸಿದಂತಿತ್ತು. ಎಲ್ಲೆಡೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಇಡೀ ನಗರವೇ ಮೆಸ್ಸಿ ಮೇನಿಯಾದಲ್ಲಿ ಮುಳುಗಿತ್ತು. ಮೆಸ್ಸಿ ಜೊತೆ ಉರುಗ್ವೆ ಫುಟ್ಬಾಲ್ ಆಟಗಾರ ಲೂಯಿಸ್ ಸುವಾರೆಜ್ ಮತ್ತು ಅರ್ಜೆಂಟೀನಾ ತಂಡದ ಸಹ ಆಟಗಾರ ರಾಡ್ರಿಗೋ ಡಿ ಪಾಲ್ ಆಗಮಿಸಿದ್ದಾರೆ. ಮುಂದಿನ 72 ಗಂಟೆಗಳಲ್ಲಿ ಕೋಲ್ಕತ್ತಾ, ಹೈದರಾಬಾದ್, ಮುಂಬೈ ಮತ್ತು ದೆಹಲಿಯಲ್ಲಿ ಸಂಚರಿಸಲಿದ್ದಾರೆ. ಸೋಮವಾರ ಮುಖ್ಯಮಂತ್ರಿಗಳು, ಕಾರ್ಪೊರೇಟ್ ನಾಯಕರು, ಬಾಲಿವುಡ್ ಸೆಲೆಬ್ರಿಟಿಗಳು ಹಾಗೂ ಕೊನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಭಾರತದ ಪ್ರವಾಸವನ್ನು ಕೊನೆಗೊಳಿಸಲಿದ್ದಾರೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.